ನಮಸ್ಕಾರ. ನಾನು ಚಂದ್ರಶೇಖರ್ ಲಿಂಬೆಕೊಂಡ. ಕೃಷಿ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ, ಈ ದಿವಸ ನಾವು ಒಂದು ವಾಲ್ಪೇಪರ್ ಬಗ್ಗೆ ಭಾಳ ಹಿಂದೆ ನಾವು ಭಾಳಷ್ಟು ಸರಿ ಕೇಳಿದ್ದೀವಿ. ವಾಲ್ಪೇಪರ್ ಬಗ್ಗೆ ವಾಲ್ಪೇಪರ್ ಅಂತಂದರೆ ನಾವು ಅಥವಾ ಕಟ್ಟೆ ಮೇಲೆ ಗೋಡೆ ಮೇಲೆ ನೆಡುವಂಥದ್ದು ಬಿಡುವಂಥದ್ದಲ್ಲ. ನಾವು ಹತ್ತತ್ರ ಗೊಬ್ಬರ ಗೂಟವನ್ನು ಹಾಕಿ ಅಥವಾ ಯಾವುದೇ ಒಂದು ಆಧಾರ ಗಿಡವನ್ನು ಹಾಕಿ ಹತ್ತತ್ರ ಗಿಡವನ್ನು ಹಾಕಿ ಅದಕ್ಕೆ ನೆಡುವಂಥದ್ದು. ಒಂದು ಕ್ಲೋಸ್ ಪ್ಲಾಂಟ್ ಅಂದರೆ ಏನಾಗುತ್ತೆ ಅಂತಂದರೆ ಒಂದು ಗಿಡಕ್ಕೂ ಕ್ಲೋಸ್ ಆಗಿರುತ್ತೆ. ಆ ಥರದಕ್ಕೆ ವಾಲ್ಪೇಪರ್ ಅಂತ ನಾವು ಹೇಳ್ತೀವಿ. ಈ ವಾಲ್ಪೇಪರಲ್ಲಿ ಇದನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ ಏರು ಮಡಿಯಲ್ಲಿ ನೆಟ್ಟಿದ್ದೀವಿ. ಇದು ಹತ್ತತ್ರ ಗೂಟ ಹಾಕಿ 4 ಅಡಿಗೆ ಒಂದು 5 ಅಡಿ ಒಂದು ಅಥವಾ 4.5 ಅಡಿಗೆ ಒಂದು ಗೂಟ ಹಾಕಿ ಹತ್ತತ್ರ ನೆಟ್ಟಿದ್ದೀವಿ. ಜೊತೆಗೆ ಏರು ಮಡಿ ಮಾಡಿ ನೆಟ್ಟಿದ್ದೀವಿ. ಏರು ಮಡಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇದಕ್ಕೆ ಕಾಯಿಲೆನೇ ಡಿಸೀಸೇ ಬರೋದು ತುಂಬ ಕಡಿಮೆ ಆಗುತ್ತೆ. ಯಾಕಂತಂದರೆ ಇದು ಅಡ್ಡರೆಕೆಯಿಂದ ಮಳೆಗಾಲದ ನೀರು ಇದು ಹೊರಗಡೆ ಬೀಳುತ್ತೆ ಒಂದು. ಮತ್ತು ಎರಡನೇದು, ನೀರು ಯಾವುದೇ ಕಾರಣಕ್ಕೂ ಒಳಗಡೆ ನುಗ್ಗೋದಿಲ್ಲ ಏರು ಮಡಿ ಇರೋದ್ರಿಂದ. ಮತ್ತು ಪ್ರತಿ ವರ್ಷವೂ ಮಣ್ಣು ಕೊಟ್ಟಾಗ ಅದು ಏರು ಮಡಿ ಆಗುತ್ತೆ. ಅದು ಇಲ್ಲಿ ಒಂದೇ ಒಂದು ಏನಾಗುತ್ತೆ ಅಂತಂದರೆ ವೀಕ್ನೆಸ್ ಇದೆ ಅಂತ ಹೇಳಿದರೆ, ನಾವು ಈ ಗಾಳಿ ಇದು ಹೆಚ್ಚಿನ ಸಾಂದ್ರತೆ ಇಲ್ಲ. ಈ ತೋಟದ ಬದಿಯಲ್ಲಿ ನೆಟ್ಟಿರೋದ್ರಿಂದ, ಈ ಕಡೆ ತೋಟ ಇಲ್ಲದೆ ಇರೋದ್ರಿಂದ ಇದು ಏನು ಡೆನ್ಸಿಟಿ ಕಡಿಮೆ ಇರುತ್ತೆ. ಹತ್ತತ್ರ ಬಿಟ್ಟರೆ ಮತ್ತು ಹೊರಗಡೆ ತೋಟದ ಒಳಗಡೆ ಡೆನ್ಸಿಟಿ ಇಲ್ಲ. ಗಾಳಿ ಬೀಸುತ್ತೆ, ಬೆಳಕು ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಬೆಳೆ ತುಂಬ ಕಡಿಮೆ ಇದೆ. ನಾವು ಪ್ರತಿ ವರ್ಷವೂ ಇದರಲ್ಲಿ ಬೆಳೆ ನಾವು ತುಂಬ ಕಡಿಮೆ ಕಾಣ್ತೀವಿ. ಒಂದು ಲೀನ್ ಕ್ರಾಪನ್ನು ಕಾಣ್ತೀವಿ. ಈ ಥರದೇ ಕ್ರಾಪನ್ನು ಕಾಣ್ತೀವಿ ನಾವು. ಯಾಕೆ ಇರ್ಬೋದು ಅಂಥೇಳಿ ನಾವು ಆಲೋಚನೆ ಮಾಡಿದಾಗ, ಸಂಶೋಧನೆ ಮಾಡಿದಾಗ, ಇದು ನಾವು ಸಂಶೋಧನೆ ಮಾಡೋಕ್ಕೋಸ್ಕರನೇ ನೆಟ್ಟಿರೋವಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತಂದರೆ ಸೆಲ್ಫ್ ಶೇಡು ಅಂಥೇಳಿ ನಾವು ಇದು ಮಾಡಬೇಕು. ನಾವು ಅಂದರೆ ಈ ಒಳಗಡೆದು ಯಾವುದೇ ಗಿಡದ ರೆಕ್ಕೆಗೆ ಬೆಳಕು ಬೀಳೋದಿಲ್ಲ, ಗಾಳಿ ಬೀಳೋದಿಲ್ಲ. ಆವಾಗ ಏನಾಗುತ್ತೆ ಅಂತಂದರೆ, ಗಾಳಿ ಬೆಳಕು ಯಾವಾಗ ಬೀಳೋದಿಲ್ಲ ಸಸ್ಯಕ್ಕೆ, ಆವಾಗ ಕಾರ್ಬೋಹೈಡ್ರೇಟ್ ಅಂದರೆ ಈ ಗಂಟುಗಳಲ್ಲಿ ಹಾರ್ಮೋನು ಉತ್ಪತ್ತಿ ಆಗೋದಿಲ್ಲ, ಶೇಖರಣೆ ಆಗೋದಿಲ್ಲ. ಯಾವಾಗ ಕಾರ್ಬೋಹೈಡ್ರೇಟು ಹಾರ್ಮೋನುಗಳು ಶೇಖರಣೆ ಆಗೋದಿಲ್ವೋ ಆವಾಗ ಅದೇನಾಗುತ್ತೆ ಅಂತಂದರೆ ಹೂವು ಬರಲಿಕ್ಕೆ, ಕಾಯಿ ಬರಲಿಕ್ಕೆ ಒಪ್ಪೋದಿಲ್ಲ. ಹಾಗೆ ನಿರಂತರ ಒಂದು ಇದರಲ್ಲಿ ಇರುತ್ತೆ. ಅದು ಯಾವಾಗ ಏನಂತ ಲೇಜಿಯಾಗಿ ಇರುತ್ತೆ. ಹಾಗಾಗಿ ಈ ಬೆಳಕಿಗೆ ಬರುವಂಥದ್ದು ಸ್ವಲ್ಪ ಒಂದೊಂದು ರೆಕ್ಕೆಯಲ್ಲಿ ಸ್ವಲ್ಪ ಕ್ರಾಪನ್ನು ಕಾಣ್ಬೋದು ಅಷ್ಟೇ. ಬಿಟ್ಟರೆ ಒಳಗಡೆ ಎಲ್ಲೂ ಕ್ರಾಪನ್ನು ಕಾಣಲಿಕ್ಕೆ ನೀವು ಸಾಧ್ಯ ಇಲ್ಲ. ನೋಡಿ, ಒಳಗಡೆ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಈ ಸೆಲ್ಫ್ ಶೇಡಿಂದಾಗಿ ಇದಾಗುತ್ತೆ. ನಾವು ಏನು ಮಾಡಬೇಕು, ಕಾಳುಮೆಣಸು ಬಳ್ಳಿ ನೆಡಬೇಕಾದ್ರೆ ಕನಿಷ್ಠ 10 ಅಡಿ ನಾವು ಇದರಿಂದ ಏನು ತಿಳ್ಕೊಬೇಕು ಅಂತ ಹೇಳಿದರೆ, ಒಂದು ಕಾಳುಮೆಣಸು ಬಳ್ಳಿಗೂ ಮತ್ತೊಂದು ಕಾಳುಮೆಣಸು ಬಳ್ಳಿಗೂ 10 ಅಡಿ ಗ್ಯಾಪ್ ಬೇಕು, ಅಂದರೆ ಅಂತರ ಬೇಕು. ಆ 10 ಅಡಿ ಅಂತರ ಇದ್ದಾಗ ಮಾತ್ರ ಅದರಲ್ಲಿ ಗಾಳಿ, ಬೆಳಕು, ನೀರು ಎಲ್ಲ ಸಮರ್ಪಕವಾಗಿ ಕೊಯ್ಲಾಗ್ತದೆ. ಆವಾಗ ಕಾರ್ಬೋಹೈಡ್ರೇಟು ಗಂಟುಗಳಲ್ಲಿ ಫಿಕ್ಸೇಷನ್ ಆಗುತ್ತೆ. ಆವಾಗ ಏನಾಗುತ್ತೆ, ಒಳ್ಳೆ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಇದೆ. ಇದು ಸ್ವಲ್ಪ ಬೆಳಕಲ್ಲಿ ಇರೋದ್ರಿಂದ ಇದು ಸ್ವಲ್ಪ ಕ್ರಾಪು ಇದೆ. ಇದು ಭಾಳ ಇಲ್ಲ, ಒಳಗಡೆ ಇಲ್ಲ, ಆದರೂ ಸ್ವಲ್ಪ ಕ್ರಾಪ್ ಇದೆ. ಇದರಲ್ಲಿ ಇನ್ನು ಭಾಳ ಕ್ರಾಪ್ ಅಂತ ಇಲ್ಲ. ಇದಕ್ಕೆ ನೀರು, ಗೊಬ್ಬರಗಳನ್ನೆಲ್ಲ ನಾವು ತೋಟಕ್ಕೆ ಮಾಡಿದಾಗ ಎಲ್ಲ ಹಾಗೆ ಮಾಡ್ತೀವಿ. ಆದರೆ ಇದು ಏರು ಮಡಿಯಲ್ಲಿ ಇರೋದ್ರಿಂದ ಮತ್ತು ಸ್ವಲ್ಪ ಗಾಳಿ ಬೀಸೋದ್ರಿಂದ ಇದಕ್ಕೆ ಸ್ವಲ್ಪ ಡಿಸೀಸ್ ಕಡಿಮೆ, ಕಾಯಿಲೆಗಳು ಕಡಿಮೆ. ಹಾಗಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು ಇಷ್ಟೇ. ಈ ಒಳಗಡೆ ಏನು ಸೆಲ್ಫ್ ನೆರಳು ಅಂತೇಳಿ, ಸ್ವಂತ ನೆರಳು, ಈ ಬಳ್ಳಿಯ ನೆರಳುಗಳೇ ಇದಕ್ಕೆ ಮಾರಕವಾಗಿ ಸಾಕಷ್ಟು ಫಸಲು ಬರಲಿಕ್ಕೆ ಅವಕಾಶಗಳು ಇರೋದಿಲ್ಲ. ನಾವು ಇದನ್ನು ತಿಳ್ಕೊಬೇಕಾಗಿದೆ. ಧನ್ಯವಾದಗಳು.